ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ರಾಗಿಗುಡ್ಡ ದೇವಸ್ಥಾನ, ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಎಲ್ಲಿ ಬರತ್ತಪ್ಪ ಅಂತ ಅಂದರೆ, ಇದು ಜಯನಗರ, ಬೆಂಗಳೂರು ಜಯನಗರದಲ್ಲಿ 9th ಬ್ಲಾಕಲ್ಲಿ ಇದು 5 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಸೊ ನಾವಿವತ್ತು ಅಲ್ಲಿಗೆ ಹೋಗಿದ್ದೀವಿ. ಮತ್ತು ಅವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ, ರಾಗಿಗುಡ್ಡ ದೇವಸ್ಥಾನದಲ್ಲಿ ಪ್ರತಿ ಡಿಸೆಂಬರಲ್ಲಿ ಹನುಮ ಜಯಂತಿ ಒಂದು ಜಾತ್ರೆ ಉತ್ಸವ ನಡೆಯುತ್ತೆ. ಅದು ಪ್ರತಿ ಡಿಸೆಂಬರಲ್ಲಿ 4 ದಿನ ಇರುತ್ತೆ. 4 ದಿನ ತುಂಬಾ ಚೆನ್ನಾಗಿರುತ್ತೆ. ಸೊ ಅಂದರೆ ತುಂಬಾ ಇಲ್ಲೂ ಕೂಡ ಇವಾಗ ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಯಾವಾಗ ಪೀಕ್ ಟೈಮ್ ಅಂದರೆ ಸಂಡೇ ಸ್ಯಾಟರ್ಡೇಸ್ ಈವ್ನಿಂಗ್ ಏನಾದರೂ ಬಂದ್ಬಿಟ್ರೆ, ಈವ್ನಿಂಗು ಪೀಕ್ ಅವರ್ಸಲ್ಲಿ ಬಂದ್ಬಿಟ್ರೆ ತುಂಬ ಜನ ಇರ್ತಾರೆ. ನಾವು ಕಡಲೆಕಾಯಿ ಪರ್ಸೆಗೆ ಹೋಗ್ಬಿಟ್ಟು ಆ ಒಂದು ಅನುಭವ ಆಗಿತ್ತು. ಸೊ ಅದಕ್ಕೋಸ್ಕರ ಓಕೆ ನಾವು ಬೆಳಗ್ಗೆನೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗೇನೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಆ ಅಂಗಡಿಗಳ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸ್ ಅಲ್ಲಿ ಎಲ್ಲಾ ತರ ಅಂಗಡಿಗಳಿರ್ತವೆ. ಸುತ್ತಮುತ್ತ ಮಕ್ಕಳಿಗೆ ಆಟ ಸಾಮಾನುಗಳಾಗ್ಲಿ, ಆಮೇಲೆ ಮನೆಗೆ ಬೇಕಾಗಿರ್ತಕ್ಕಂತಹ ಒಂದು ಡೆಕೋರೇಟಿವ್ ಐಟಮ್ಸ್ಗಳಾಗ್ಲಿ, ಬಟ್ಟೆಗಳಾಗ್ಲಿ, ಸೊ ಎಲ್ಲದನ್ನು ಕೂಡ ಸೈಡಲ್ಲೇ ಇರ್ತಾರೆ. ಅವಾಗಿನ್ನೂ ಎಲ್ಲ ಅಂಗಡಿಗಳು ಓಪನ್ ಆಗ್ತಾ ಇದ್ವು. ಸೊ ದೇವರ ದೇವಸ್ಥಾನದಲ್ಲಿ ಅವಾಗಿನ್ನೂ ಓಪನ್ ಆಗಿತ್ತು, ರಂಗೋಲಿ ಎಲ್ಲ ಬಿಡ್ತಾ ಇದ್ರು. ಸೊ ಬನ್ನಿ ಒಳಗೆ ಹೋಗೋಣ, ಹೇಗಿದೆ ಏನೇನಿದೆ ಅಂತ ನೋಡೋಣ. ದೇವಸ್ಥಾನದ ಟೈಮಿಂಗ್ಸ್ ಅಂತ ಅಂದರೆ, ಸೋಮವಾರದಿಂದ ಮತ್ತು ಶುಕ್ರವಾರದವರೆಗೂ ಬೆಳಗ್ಗೆ 8 ಗಂಟೆಯಿಂದ ಮತ್ತು 11:30ವರೆಗೂ ಓಪನ್ ಇರುತ್ತೆ. ಮತ್ತು ಬೇರೆ ದಿನಗಳಲ್ಲಿ ಅಂದರೆ ಶನಿವಾರ ಭಾನುವಾರ ವೀಕೆಂಡ್ಸ್ಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ 12:30ವರೆಗೂ, ಮಧ್ಯಾಹ್ನ 12:30ವರೆಗೂ, ಮತ್ತು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಬೇರೆ ದಿನಗಳಲ್ಲಿ 5 ಗಂಟೆಯಿಂದ 8:30ವರೆಗೂ ಓಪನ್ ಇರುತ್ತೆ. ಸೊ ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಇದೊಂದು ಫೇಮಸ್ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ಪ್ಲೇಸಿಂದ ನಾವು ಜಯನಗರ ಅಂತ ಅಂದರೆ ಇದೊಂದು ಸೆಂಟರ್ ಪಾಯಿಂಟ್, ಬ್ಯಾಂಗ್ಳೂರಲ್ಲಿ ಒಂದು ಸೆಂಟರ್ ಬ್ಯಾಂಗ್ಳೂರ್ ಸೆಂಟರ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಮೆಜೆಸ್ಟಿಕ್ಕಿಂದ ತುಂಬ ಹತ್ರ ಆಗುತ್ತೆ. ಬಟ್ ಬ್ಯಾಂಗ್ಳೂರ್ ನಾರ್ತು, ವೈಟ್ ಫೀಲ್ಡು ಆ ಕಡೆಯಿಂದ ಅಂದರೆ ಸ್ವಲ್ಪ ದೂರ ಆಗುತ್ತೆ. ಏರ್ಪೋರ್ಟ್ ಆ ಕಡೆಯಿಂದ ಅಂದರೆ ಒಂದು 40 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ಸುಮಾರು 5 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಇದು ಜಯನಗರ 9th ಬ್ಲಾಕಲ್ಲಿ ಬರುತ್ತೆ. ಸೊ ಈ ದೇವಸ್ಥಾನದಲ್ಲಿ ಒಂದು ದಂತಕಥೆನೂ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಅಂದರೆ ಪ್ರಸನ್ನ ಆಂಜನೇಯ ದೇವಾಲಯದ ಇದಕ್ಕೆ ಸಂಬಂಧಿಸಿದಂತೆ ಒಂದು ಹಳೆಯ ಒಂದು ದೇವಸ್ಥಾನದ ಕಥೆ ಕೂಡ ಇದೆ, ಅದನ್ನ ಹೇಳ್ತೀನಿ. ಸೊ ಇದು ಕತೆ ಹೇಳ್ತೀನಿ ಕೇಳಿ. ಇದೇನಪ್ಪ ಅಂತಂದರೆ, ಒಂದು ಬಾರಿ ಒಬ್ಬರು ಸಂತರು, ಆವಾಗ ಹಳೆ ಕಾಲದಲ್ಲಿ ಸಾಧು ಸಂತರು ಮನೆಗೆ ಭಿಕ್ಷೆ ಕೇಳೋದಕ್ಕೆ ಬರ್ತಾ ಇದ್ರು. ಅದೇ ರೀತಿ ಒಬ್ಬರು ಸಂತರು ಭಿಕ್ಷೆ ಕೇಳೋದಕ್ಕೋಸ್ಕರ ಒಬ್ಬರು ಮನೆಗೆ ಬರ್ತಾರೆ. ಆ ಮನೆಯಲ್ಲಿ ಸೊಸೆ ಇರ್ತಾರೆ. ಸೊಸೆ ಒಂದು ಮರದ ತುಂಬ, ಅವಾಗ ಭಿಕ್ಷೆ ಹಾಕೋದು ಮರದಲ್ಲಿ ಆಗಿರುತ್ತೆ. ಸೊ ಮರದ ತುಂಬ ರಾಗಿನ ತುಂಬ್ಕೊಂಡು ಬಂದ್ಬಿಟ್ಟು ಅವ್ರದ್ದು ಒಂದು ದೊಡ್ಡ ಬಣ ಇರುತ್ತೆ, ರಾಗಿ ಬಣ ಅಂತಂದ್ರೆ ದೊಡ್ಡ ರಾಶಿ ರಾಗಿನ ಅಲ್ಲಿ ತುಂಬಿಸಿರ್ತಾರೆ, ಬೆಳೆದಿರೋದನ್ನ. ಸೊ ಬಣದಿಂದ ಒಂದು ಮರನ ರಾಗಿ ತುಂಬ್ಕೊಂಡು ಬಂದು ಆ ಸಂತಗೆ ಭಿಕ್ಷೆ ಹಾಕ್ಲಿಕ್ಕೆ ಅಂತ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಅವರ ಅತ್ತೆ ಕೋಪಗೊಂಡ್ಬಿಟ್ಟು ಆ ಇಡೀ ರಾಗಿನ ಕಿತ್ಕೊಂಡು ಒಳಗೆ ಹಾಕೋತಾರೆ. ಅದನ್ನ ಕಂಡು ಕೋಪಗೊಂಡ ಆ ಸಂತರು ಅವರಿಗೆ ಒಂದು ಶಾಪವನ್ನ ಕೊಡ್ತಾರಂತೆ. ಆ ಶಾಪದಿಂದ ಆ ಗುಡ್ಡ ಅಂದ್ರೆ ಆ ರಾಗಿ ಬಣ ಫುಲ್ಲು ಕಲ್ಲಾಗ್ಬಿಡ್ಲಿ ಅಂತ ಒಂದು ಶಾಪ ಕೊಡ್ತಾರಂತೆ. ಆ ಗುಡ್ಡ ಅವಾಗ ಸುತ್ತ ಎಲ್ಲ ರಾಗಿ ಗುಡ್ಡ ಅಂತಾನೆ ಹೆಸರು ಬಂತು ಅದಕ್ಕೆ. ಸೊ ಅದು ಫುಲ್ ರಾಗಿ ಬಣ ಎಲ್ಲ ಸುತ್ತ ಅದು ರಾಗಿನೂ ಬೆಳೀತಾ ಇರ್ತಿದ್ರಿಂದ, ಮತ್ತೆ ಅದು ಫುಲ್ ಕಲ್ಲಾಗ್ಲಿ ಅಂತ ಅದ್ರ ಸುತ್ತ ಶಿಲಾ ಎಲ್ಲ ಪ್ರದೇಶಕ್ಕೆ ರಾಗಿ ಗುಡ್ಡ ಅಂತ ಎಂಬ ಹೆಸರು ಬಂತು ಅಂತಾನೆ ಎಂಬ ನಂಬಿಕೆ. ಈ ದೇವಸ್ಥಾನನ ಕೂಡ ಸುತ್ತ ತುಂಬಾ ಶಾಂತಿಯುತವಾಗಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಹೋದ್ರೂ ಕೂಡ ಆಧ್ಯಾತ್ಮಿಕತೆ ಮತ್ತೆ ನಮ್ದು ಭಕ್ತಿ ಭಾವ ತುಂಬಾನೇ ಹೆಚ್ಚಾಗತ್ತೆ. ಮತ್ತೆ ನಮ್ಗೆ ಮನಸ್ಸಿಗೆ ಕೂಡ ಶಾಂತಿ, ನೆಮ್ಮದಿ, ಖುಷಿ ಸಿಗತ್ತೆ ಅಂತಾನೆ ಹೇಳ್ಬೋದು. ಈ ಬೆಂಗಳೂರಲ್ಲಿ ದಿನನಿತ್ಯದ ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀವಿ. ಸೊ ಒಂದು ಟೈಮ್ ಸಿಕ್ಕಿದಾಗ ಇಂಥ ದೇವಸ್ಥಾನಗಳಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಕಳೆಯೋದ್ರಿಂದ ನಮಗೆ ಎಷ್ಟು
ಅಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈ ಪೂಜಾ ಸೇವೆಗಳು ಏನೇನಿರತ್ತಪ್ಪ ಅಂತ ಅಂದ್ರೆ ನಿತ್ಯ ಪೂಜೆ ಮತ್ತೆ ಅಭಿಷೇಕಗಳು ನಡೀತಾ ಇರುತ್ತೆ. ಮತ್ತೆ ಅದ್ರ ಜೊತೆಯಲ್ಲಿ ಪ್ರತಿ ತಿಂಗಳು ಸಂಕಷ್ಟಿ ದಿನ ಮಹಾಗಣಪತಿ ಹೋಮ ಕೂಡ ಇರುತ್ತೆ. ಅದ್ರ ಜೊತೆಯಲ್ಲಿ ಷಷ್ಠಿ ದಿನ ಸುಬ್ರಹ್ಮಣ್ಯ ಹೋಮ, ಮತ್ತೆ ಹುಣ್ಣಿಮೆ ಟೈಮಲ್ಲಿ ಧನ್ವಂತರಿ ಹೋಮ, ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಮತ್ತೆ ಡಿಸೆಂಬರ್ ಮಂತಲ್ಲಿ ಮಾತ್ರ ತುಂಬಾನೇ ಅದ್ದೂರಿಯಾಗಿ ಹನುಮ ಜಯಂತಿ ಉತ್ಸವನ ಕೂಡ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಫುಲ್ಲು ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿಬಿಟ್ಟು ಅವತ್ತೊಂದು ದಿನ ನೋಡೋದಕ್ಕೆ ಒಂದು ಖುಷಿ, ಕಣ್ಣಿಗೆ ತುಂಬ ಆನಂದ ಸಿಗುತ್ತೆ. ಅಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿ ಉತ್ಸವಗಳು ಮತ್ತು ಹೋಮಗಳು ಎಲ್ಲದನ್ನು ಕೂಡ ಅಲ್ಲಿ ಮಾಡ್ತಾರೆ. ನಾವು ಕೂಡ ಸಾಮೂಹಿಕ ಪೂಜೆಗಳು ಕೂಡ ಇರುತ್ತೆ. ಸೊ ನಾವು ಒಬ್ಬೊಬ್ಬರೇ ಮಾಡಿಸೋದಕ್ಕೆ ಮನೆಯಲ್ಲಿ ಕಷ್ಟ ಅಂತಾದರೆ ಸೊ ಇಲ್ಲಿ ದೇವಸ್ಥಾನಗಳಲ್ಲಿ ನಮಗೆ ಸಾಮೂಹಿಕವಾಗಿ ಹೋಮಗಳು ಹವನಗಳು ನಮಗೆ ಬೇಕಾಗಿರತಕ್ಕಂಥ ಪೂಜೆಗಳನ್ನು ನಾವು ಇಲ್ಲಿ ಮಾಡಿಸ್ಬೋದು. ಅದ್ರ ಜೊತೆಯಲ್ಲಿ ಈ ದೇವಸ್ಥಾನದಲ್ಲಿ ತುಂಬ ಸಾಮಾಜಿಕ ಸೇವೆಗಳನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ಸೊ ಆ ಸಾಮಾಜಿಕ ಸೇವೆಗಳು ಅಂತಂದರೆ ಇವಾಗ ಬಡ ಮಕ್ಕಳಿಗೆ ಮತ್ತು ಇವಾಗ ಪ್ರೌಢಶಾಲೆ ತನಕ ಮತ್ತು ಶಿಕ್ಷಣವನ್ನು ಕೂಡ ಫ್ರೀಯಾಗಿ ಒದಗಿಸ್ತಾರೆ. ಅದ್ರ ಜೊತೆಯಲ್ಲಿ SLC ಮತ್ತು PUC ಇಂಜಿನಿಯರಿಂಗ್ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೂ ಕೂಡ ಉಚಿತವಾಗಿ ಸಂಜೆ ಹೊತ್ತು ತರಗತಿಗಳನ್ನ ಕೂಡ ತಗೊಳ್ತಾರೆ. ಅದ್ರ ಜೊತೆಯಲ್ಲಿ ಇನ್ನೇನಪ್ಪ ಅಂತ ಅಂದರೆ ವಿಶೇಷತೆ ಅಂದರೆ ಇಲ್ಲಿ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗು ಯೋಗ ಕ್ಲಾಸಸ್ಸು ಮತ್ತು ಈವ್ನಿಂಗು ಯೋಗ ಕ್ಲಾಸಸ್ನ ನಡೆಸ್ತಾರೆ. ಯೋಗ ಕ್ಲಾಸಸ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಭಕ್ತಾದಿಗಳ ನೆರವಿನಿಂದ ಇನ್ನೇನಪ್ಪ ಅಂತಂದರೆ ಕಲ್ಯಾಣ ಮಂಟಪ ಇದೆ, ಪ್ರವಚನ ಮಂದಿರಗಳನ್ನೂ ಕೂಡ ನಿರ್ಮಾಣ ಮಾಡಿದ್ದಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ನಿತ್ಯ ದಿನ ಅನ್ನದಾಸೋಹ ಕಾರ್ಯಕ್ರಮನೂ ಕೂಡ ನಡೆಯುತ್ತೆ. ಸೊ ನಾವು ಹಾಗೆ ಹೋದರೆ ನಮಗೆ ಇದು ಬೃಹದಾಕಾರವಾಗಿ ನಿರ್ಮಿಸಿರ್ತಕ್ಕಂತಹ ದಾಸಯ್ಯ ಕಲೆ ಶಿಲೆ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರನ ಕೆತ್ತಿದ್ದಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿ ಅನಿಸುತ್ತೆ. ಸೊ ಹೀಗೆ ನಡ್ಕೊಂಡು ಹೋದ್ರೆ ಸೊ ಅಕ್ಕಪಕ್ಕ ಗಿಡ ಮರಗಳು ಮತ್ತೆ ಗಾರ್ಡನ್ ಏರಿಯಾ ಅದೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲ ಎಷ್ಟೊಂದು ಜನ ವಾಲಂಟಿಯರ್ಸು ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ಇದರಿಂದ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹೋದರೆ ನಮಗೆ ಒಂದಿನ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಒಂದು ಕಾಲ ಕಳೆಯೋದ್ರಿಂದ ನಮಗೆ ಮನಸ್ಸಿಗೂ ಕೂಡ ತುಂಬ ಸಂತೋಷ ಖುಷಿ ನೆಮ್ಮದಿ ಸಿಗತ್ತೆ ಅಂತಲೇ ಹೇಳ್ಬೋದು. ಇದು ನೋಡಿ ಇದೇನೇನೆ ಬ್ರಹ್ಮ ವಿಷ್ಣು ಮಹೇಶ್ವರನ ಇಲ್ಲಿ ಒಂದೇ ಕಲ್ಲಿನಿಂದ ಕೆತ್ತಿರೋದು ಕೂಡ ಕಾಣುತ್ತೆ. ತುಂಬ ದೇವಸ್ಥಾನಕ್ಕೆ ಎಲ್ಲ ಹೋಗಿ ದೇವಸ್ಥಾನನೆಲ್ಲ ನೋಡಿಕೊಂಡು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತು ಜಾತ್ರೆಯಲ್ಲಿ ಏನೇನಾದರೂ ಇದ್ದರೆ ನೋಡಿಕೊಂಡು ತೊಗೊಳೋಕೆ ಏನಾದರೂ ಇದ್ದರೆ ತೊಗೊಂಡು ಸೊ ನಾವು ಮನೆಗೆ ರಿಟರ್ನ್ ಬಂದ್ವಿ. ಅದು ಒಂದು ವ್ಯಾಲ್ಯೂಬಲ್ ಟೈಮಲ್ಲಿ ಸ್ಪೆಂಡ್ ಮಾಡಿದ್ದು ಕೂಡ ಮನಸ್ಸಿಗೆ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಮತ್ತು ದೇವಸ್ಥಾನದಲ್ಲಿ ನಡೀತಕ್ಕಂಥ ಹೋಮ ಪೂಜೆಗಳು ಕೂಡ ಎಲ್ಲ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಎಲ್ಲ ಇದರಲ್ಲಿ ಕವರ್ ಮಾಡಿದ್ದೀನಿ. ಸೊ ಇವತ್ತಿಗೆ ಈ ಬ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.